ಕರೋನಾ ಆತಂಕದ ಮಧ್ಯೆ ಇವತ್ತಿನಿಂದ ಶಾಲೆಗಳು ಮತ್ತೆ ಓಪನ್ ಆಗ್ತಾ ಇವೆ. ಬೇಸಿಗೆ ರಜೆ ಇತ್ತು. ಸತತ 2 ತಿಂಗಳ ರಜೆಯನ್ನು ಮುಗಿಸಿ ಮಕ್ಕಳು ಇವತ್ತು ಮತ್ತೆ ಬೆನ್ನಿಗೆ ಬ್ಯಾಗ್ ಅನ್ನು ಹಾಕೊಂಡು ಪುಸ್ತಕಗಳನ್ನು ಇಟ್ಕೊಂಡು ಕೈಯಲ್ಲಿ ಒಂದು ಛತ್ರಿ ಇಟ್ಕೊಂಡು ವಾಪಸ್ ಶಾಲೆಗೆ ಹೋಗೋ ಸಮಯ. ಮಕ್ಕಳಿಗೊಂದು ಸ್ವಲ್ಪ ಇರಿಸು ಮುರಿಸಿದ್ದು ಆಗಲ್ಲ, ಕಷ್ಟ ಆಗುತ್ತೆ. 2 ತಿಂಗಳ ರಜೆ ಇತ್ತು. ಆದರೆ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ರಿಲೀಫ್. 2 ತಿಂಗಳು ಮಕ್ಕಳನ್ನ ನೋಡ್ಕೊಂಡು ಸಾಕಾಗಿರೋ ತಂದೆ ತಾಯಿಗಳು ಇವತ್ತು ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಯಾಕಂದ್ರೆ ಶಾಲಾ ಪ್ರಾರಂಭೋತ್ಸವ, ಸಿದ್ದರಾಮಯ್ಯನವರು ಪ್ರಾರಂಭೋತ್ಸವ ಉದ್ಘಾಟನೆ ಮಾಡ್ತಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಸಮಾರಂಭ ನೆರವೇರುತ್ತೆ. ಆಡುಗೋಡಿಯ ಅಯ್ಯಪ್ಪ ಗಾರ್ಡನ್ನಲ್ಲಿ ಸರ್ಕಾರಿ ಶಾಲೆ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಈ ಕಾರ್ಯಕ್ರಮದಲ್ಲಿ ಸಿಎಂ, ಡಿಸಿಎಂ, ಶಿಕ್ಷಣ ಸಚಿವರು ಭಾಗಿಯಾಗ್ತಾರೆ. ಅಧಿಕೃತವಾಗಿ ಚಾಲನೆ, ಉದ್ಘಾಟನೆ ಇವತ್ತು ನಡೆಯುತ್ತೆ. ಅದೊಂದು ಸಾಂಕೇತಿಕ ಉದ್ಘಾಟನೆ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಆರಂಭ ಇವತ್ತಾಗುತ್ತೆ. ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಇವತ್ತು ಮಕ್ಕಳ ಕಲರವ ಆರಂಭ ಆಗುತ್ತೆ. ಮಕ್ಕಳು ಶಾಲೆಗೆ ಹೋಗೋದು ಆರಂಭ ಆಗುತ್ತೆ. ಸ್ವಲ್ಪ ದಿನ ಆಯಿತು ನಾವು ರಸ್ತೆ ಮೇಲೆ ಎಲ್ಲೂ ಕೂಡ ಮಕ್ಕಳನ್ನು ನೋಡ್ತಾ ಇಲ್ಲ. ಯೂನಿಫಾರ್ಮ್ ಹಾಕ್ಕೊಂಡಿರುವ ಪುಟ್ಟ ಪುಟ್ಟ ಮಕ್ಕಳು ಇವತ್ತಿನಿಂದ ಮತ್ತೆ ತಮ್ಮ ಶಾಲೆಯ ಓಡಾಟವನ್ನು ಆರಂಭ ಮಾಡ್ತಾರೆ. ಅಧಿಕೃತವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ ಆಡುಗೋಡಿನಲ್ಲಿ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಸಾಂಕೇತಿಕ ಉದ್ಘಾಟನೆ. ಅದರೊಂದಿಗೆ ರಾಜ್ಯದ ಎಲ್ಲ ಶಾಲೆಗಳು ಇವತ್ತಿನಿಂದ ಪುನರಾರಂಭ ಆಗತ್ತೆ. ಮಂಜುನಾಥ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಜೂನ್ ಬಂತು ಅಂತಂದರೆ ಶಾಲೆಗಳ ಆರಂಭ ಆಗುತ್ತೆ, ಮಕ್ಕಳು ಶಾಲೆಗೆ ಹೋಗ್ತಾರೆ. ಬಟ್ ಏನು ಹೊಸದು ಈ ಸಲದ ವಿಶೇಷ ಏನು ಶಾಲೆಗಳದ್ದು ಆರಂಭ ಆಗ್ತಾ ಇರೋದು? ಇವತ್ತಿನ ಕಾರ್ಯಕ್ರಮದ ಮಹತ್ವ ಏನು ಮಂಜುನಾಥ್? ಪ್ರಣತ್, ಏನು ಏಪ್ರಿಲ್ 11ರಂದು ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆಯನ್ನ ಕೊಡಲಾಗಿತ್ತು. ಅದರಂತೆ ಈಗ ಶಾಲೆ ಅಂದ್ರೆ ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಅಂದ್ರೆ ಮಕ್ಕಳು ಪುಸ್ತಕ ಇಡಿ ಶಾಲೆಗೆ ನಡಿ ಅಂತೇಳಿ ಇವತ್ತಿಂದ ಮತ್ತೆ ಮಕ್ಕಳು ಶಾಲೆಗೆ ಬರುವಂತಹ ಸಮಯ ಇವಾಗ ಶುರುವಾಗಿದೆ. ಸೊ ಹಾಗಾಗಿ ಇಂದಿನಿಂದ ಶುರುವಾಗ್ತಿದೆ ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಬರ್ತಿರುವಂತಹ ಮಕ್ಕಳಿಗೆ ಒಂದಿಷ್ಟು ವಿಶೇಷವಾಗಿರಬೇಕು ಅಂತೇಳಿ ಖುದ್ದಾಗಿ ಇವತ್ತು ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಶಿಕ್ಷಣ ಸಚಿವರು ಸೇರಿದಂತೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಆಡುಗೋಡಿಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅವರೇ ಖುದ್ದಾಗಿ ಒಂದಿಷ್ಟು ಬಂದು ಶಾಲೆಯನ್ನ ಓಪನ್ ಮಾಡಿ ಶಾಲೆಗೆ ಮಕ್ಕಳನ್ನ ಕರೆತರುವಂತಹ ಕೆಲಸ ಇವತ್ತು ಸಿಎಂ ಡಿಸಿಎಂ ಕೂಡ ಮಾಡ್ತಿರುವಂಥದ್ದು. ಆದರೆ ವಿಶೇಷವಾಗಿ ಅಂದ್ರೆ ಇಂದಿನಿಂದ ಓಪನ್ ಆಗ್ತಿರುವಂತಹ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗಾರಗೊಂಡಿರಬೇಕು, ಜೊತೆಗೆ ಶಾಲೆ ಮುಂದೆ ರಂಗೋಲಿ ಆಗಿರಬೇಕು, ಜೊತೆಗೆ ಶಾಲಾ ಕೊಠಡಿಗಳು ಕೂಡ ಶುದ್ಧವಾಗಿರಬೇಕು, ಜೊತೆಗೆ ಶೌಚಾಲಯ ಕೂಡ ಶುದ್ಧವಾಗಿರಬೇಕು. ಯಾಕಂದ್ರೆ ಕೋವಿಡ್ ಆತಂಕ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಒಂದಿಷ್ಟು ಯಾವುದೇ ಹರಿಸು ಮುರಿಸು ಆಗಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಎಲ್ಲವೂ ಕೂಡ ಶುದ್ಧವಾಗಿರಬೇಕು ಅಂತೇಳಿ ಸರ್ಕಾರ ಒಂದಿಷ್ಟು ಗೈಡ್ಲೈನ್ ಅನ್ನ ಬಿಟ್ಟಿರುವಂಥದ್ದು. ಸೊ ಹೀಗಾಗಿ ಇಂದಿನಿಂದ ಶುರುವಾಗುತ್ತಿರುವಂತಹ ಶಾಲೆಗಳಿಗೆ ಎಲ್ಲವೂ ಕೂಡ ಶುದ್ಧವಾಗಿರಬೇಕು. ಜೊತೆಗೆ ಏನು ಅಡುಗೆ ಬರುವಂತ ಬಿಸಿ ಊಟದ ಕಾರ್ಯಕರ್ತರು ಕೂಡ ಅಂದ್ರೆ ಯಾವುದೇ ಆರೋಗ್ಯದಲ್ಲಿ ಏರುಪೇರಿದ್ರೆ ಅಂತರೂ ಬರಬಾರ್ದು ಅಂತೇಳಿ ಈಗಾಗಲೇ ಸಿಎಂ ಅವರು ಸೂಚನೆ ಕೊಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಅಂದ್ರೆ ಬೇಸಿಗೆ ರಜೆ ಮುಗಿಸಿ ಇಂದಿನಿಂದ ಶುರುವಾಗುತ್ತಿರುವಂತಹ ಶಾಲೆಗಳಿಗೆ ಒಂದಿಷ್ಟು ಸರ್ಕಾರ ಹೊಸ ಗೈಡ್ಲೈನ್ ಕೊಟ್ಟಿದೆ. ಅದರಂತೆ ಶಾಲೆಯನ್ನ ಸಿಂಗಾರಗೊಳಿಸಿ ಮಕ್ಕಳನ್ನ ಪುಸ್ತಕ ಹಿಡಿದು ಶಾಲೆಗೆ ಕರೆತರುವಂತಹ ಕೆಲಸ ಆಗ್ತಾ ಇದೆ. ಸೊ ಇದರಿಂದ ಇವತ್ತು ಕೂಡ ಅಂದ್ರೆ ಇಷ್ಟು ದಿನ ಬೇಸಿಗೆ ರಜೆಯಲ್ಲಿದ್ದಂತಹ ಮಕ್ಕಳು, ವಿದ್ಯಾರ್ಥಿಗಳು ಇವತ್ತಿಂದ ಶಾಲೆ ಕಡೆ ಬರೋದಕ್ಕೆ ಮುಖ ಮಾಡ್ತಿರುವಂಥದ್ದು. ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತೇಳಿ ಈಗಾಗಲೇ ಸರ್ಕಾರ ಕೂಡ ಗೈಡ್ಲೈನ್ ಬಿಟ್ಟಿರುವಂಥದ್ದು. ಜೊತೆಗೆ ಇವತ್ತು ಸಿಎಂ, ಡಿಸಿಎಂ ಸೇರಿದಂತೆ ಸರ್ಕಾರ ಶಾಲೆಯಲ್ಲಿ ಅವರೇ ಇವತ್ತು ಖುದ್ದಾಗಿ ಹೋಗಿ ಓಪನ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರಣಾತ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಮಂಜುನಾಥ್.